ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಕ್ಕಳಿಗೆ ಆಗುವಂಥ ಒಂದು ಹೆಲ್ದಿ ಡ್ರಿಂಕ್, ಮಕ್ಕಳೇ ಅಲ್ಲ ದೊಡ್ಡವರು ನೀವು ಕುಡಿಬೋದು. ಒಂದು ಹೆಲ್ದಿ ಡ್ರಿಂಕ್ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಮಖಾನದು. ಸೊ ನೀವು ಮಾಡಿಟ್ಕೊಂಡ್ಬಿಟ್ರೆ ಎಷ್ಟು ದಿನ ಬೇಕಿದ್ರೂ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ಡೈಲಿ ಹಾಲಲ್ಲಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ಕುಡಿಬೋದು, ಕಾಫಿ ಟೀ ಇವೆಲ್ಲ ಕುಡಿಯೋ ಬದಲು. ಸೊ ಮಕ್ಕಳಿಗಾದರೆ ಇದು ತುಂಬ ಹೆಲ್ಪ್ ಆಗುತ್ತೆ, ತುಂಬ ಇಷ್ಟಪಟ್ಟು ಕುಡಿತಾರೆ. ಮೊದಲಿಗೆ ನೋಡಿ ನಾನು ಮಖಾನ ತೊಗೊಂಡಿದ್ದೀನಿ, ಒಂದೆರಡು ಬೌಲಷ್ಟು ಮಖಾನ ತೊಗೊಂಡು ನೀಟಾಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಬೇಕಿದ್ದರೆ ನಿಮ್ಗೆ ಆಪ್ಷನ್ನು ತುಪ್ಪ, ಬಟರ್, ಆಯಿಲಲ್ಲಿ ಇಲ್ಲ ಇಂದ್ರಲ್ಲನ್ನು ನೀವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ಅದು ಕ್ರಿಸ್ಪಿ ಆಗೋವರೆಗೂ. ಸೊ ನೋಡಿ ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದೇ ಪ್ಯಾನಲ್ಲೇ ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ, ಬಾದಾಮಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಇನ್ನೂ ಏನೆಲ್ಲ ಇದ್ರೂ ನೀವು ಬೇಕಿದ್ರೆ ಹಾಕ್ಕೋಬೋದು. ಸೊ ಇಂಥದ್ದೇ ಅಂತ ಏನಿಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು. ನೋಡಿ ಇದು ರೋಸ್ಟ್ ಆಗಿದೆ. ಇವಾಗ ನೋಡಿ ನಾನು ಮಿಕ್ಸಿಗೆ ಇದನ್ನ ತೊಗೊಳ್ತಾ ಇದ್ದೀನಿ. ಒಂದು ಬೌಲಷ್ಟು ಡ್ರೈ ಫ್ರೂಟ್ಸು ಆ್ಯಂಡ್ ಒಂದು ಬೌಲಷ್ಟು ಮಖಾನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಬೌಲಷ್ಟು ಚಿಕ್ಕದು ಇದರಷ್ಟು ಜಾಗ್ರಿ ತೊಗೊಂಡಿದ್ದೀನಿ. ಬೆಲ್ಲ ನಿಮ್ಗೆ ಆಪ್ಷನ್ ಎಷ್ಟು ಬೇಕೋ ತೊಗೋಬೋದು. ನೀಟಾಗಿ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಈ ಥರ ನೀಟಾಗಿ ಪೌಡ್ರಾಗಿದೆ. ಸೊ ಎಷ್ಟು ಪೌಡ್ರ್ ಬೇಕೋ ಅಷ್ಟು ಮಾಡ್ಕೋಬೋದು. ನಾನು ಸ್ವಲ್ಪ ತರಿಯಾಗೇ ಮಾಡ್ಕೊಂಡಿದ್ದೀನಿ, ಹಾಲಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ನೀವು ಸ್ಟೋರ್ ಮಾಡಿಕೊಂಡ್ರೆ ಕುಡ್ಕೋಬೋದು ನೀಟಾಗಿ.